ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ಬಂದು ಸೋಮವಾರ ಬೆಳಗ್ಗೆ ಟೈಮು 10:15 ಆಗಿತ್ತು. ನಾನು ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ನು ನಾವೆಲ್ಲರೂ ಬಂದುಬಿಟ್ಟು ಚಳ್ಳಕೆರೆಗೆ ಹೊರಟಿದ್ದೀವಿ. ಅಂದರೆ ಆಧಾರ್ ಕಾರ್ಡ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಸಾನದು ಮತ್ತು ನಮ್ಮ ಪಾಲೆಂದು ಅದು ಅಪ್ಡೇಟ್ ಮಾಡಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಅವರು ಕೂಡ ಹೊರಟಿದ್ರು. ಇನ್ನು ಅವರು ಹೋಗ್ತಾ ಇದ್ದಾರೆ. ಹೆಂಗೋ ನಮ್ಮ ಗುಂಡಂದು ಕೂಡ ಮಾಡಿಸಿರಲಿಲ್ಲ ಆಧಾರ್ ಕಾರ್ಡ್, ಅದಕ್ಕೆ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೊರಟಿದ್ವಿ. ಇನ್ನು ಹೋಗ್ತಾ 10:15ಗೆ ಬಸ್ ಇತ್ತು. ಇನ್ನು ನಮ್ಮ ಹತ್ತಿರ ಮನೆ ಹತ್ರ ಹೋದ್ವಿ. ಇಲ್ಲಿ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಪೂಜಾ ನುಗ್ಗೆ ಸೊಪ್ಪೆಲ್ಲ ಕಿತ್ಕೊತಾ ಇದ್ದಾರೆ. ಆ ಕಡೆ ಅವರು ಮಾಳಿಗೆ ಮೇಲೆ ಹೋಗ್ತಾ ಇತ್ತು ಕೊನೆ ಎಲ್ಲ. ಅದಕ್ಕೋಸ್ಕರ ಇವಾಗ ಮಳೆ ಬೇರೆ ಅಲ್ವಾ, ಅವ್ರದ್ದು ಮತ್ತೆ ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಪೂಜಾರ ಮನೆ ಹತ್ರ ಇರೋ ನುಗ್ಗೆ ಮರ ಒಂದು ಕೊನೆ ಫುಲ್ಲು ಕಡ್ದ್ಬಿಟ್ಟು ಇನ್ನು ಸೊಪ್ಪೆಲ್ಲ ಬಿಡಿಸ್ಕೊತಾ ಇದ್ರು. ಸಂಜೆಗೆ ಸೊಪ್ಪಲ್ಲೇ ಮಾಡಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಸಂಜೆಗೆ ಆಗಲೇ ಯೋಚನೆ ಮಾಡಿಬಿಟ್ಟು ಸೊಪ್ಪೆಲ್ಲ ಕಿತ್ತಿಟ್ಕೊಂಡ್ರು. ಇನ್ನು ನಾವು ಕೂಡ ಬಸ್ ವೇಟ್ ಮಾಡ್ತಾ ಇದ್ವಿ. ಇನ್ನು ನನ್ನ ಮಗಂದಂತೂ ಖುಷಿ. ತುಂಬ ದಿನಕ್ಕೆ ಈ ಥರ ಹೊರಗಡೆ ಹೋಗ್ತಾ ಇರ್ತೀವಲ್ಲ, ಅವನಿಗೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಪಡ್ತಾ ಇರ್ತಾನೆ. ಬೇಗ ಹೋಗೋಣ, ಬಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಬಸ್ ಬರೋದೇ ಇಲ್ಲ. ಆಗಲೇ ಬಸ್ ಸ್ಟ್ಯಾಂಡ್ಗೆ ಹೋಗೋಣ, ಬರ್ತಾ ಇದೆ ಬಸ್ ಅಂತ ಹೇಳ್ತಾನೆ ಇರ್ತಾನೆ. ಎಲ್ಲಿಗೂ ಕೂಡ ಪಾಪ ಹೋಗೋದಿಲ್ಲಲ್ವ, ಅವನಿಗೂ ಕೂಡ ಒಂಥರ ಖುಷಿಯೇ. ರಶ್ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಬಸ್ ಅಂತೂ ಸೋಮವಾರ ಬೇರೆ ಅಲ್ವಾ, ಹಳ್ಳಿ ಸೈಡಂತೂ ಸಖತ್ತು ರಶ್ ಇರುತ್ತೆ ಬಸ್ಸು. ಇನ್ನು ನಮ್ಮ ಸೈಡಂತೂ ಹೇಳೋದಕ್ಕೆ ಆಗೋದಿಲ್ಲ, ಅಷ್ಟು ರಶ್ ಇತ್ತು. ಇನ್ನು ಈಗ ಅಡ್ಮಿಷನ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಮತ್ತು ಸ್ಕೂಲ್ ಮಾಡೋ ಮಕ್ಕಳು, ಕಾಲೇಜ್ ಹುಡುಗರೆಲ್ಲ ಮತ್ತು ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆಗಿದ್ರೆ ಎಲ್ಲ ಸಾಲ್ವ್ ಮಾಡಿಸ್ಕೊಳ್ಳೋ ಬರೋಕ್ಕೆ ಎಲ್ಲ ಕೂಡ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಸಖತ್ತು ರಶ್ಶು. ಇದು ಬಂದುಬಿಟ್ಟು ಚಳ್ಳಕೆರೆ ತಾಲೂಕು ಆಫೀಸ್. ಇದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಒಂಥರ ಹೊರಗಡೆಯಿಂದ ನೋಡಿದ್ರೆ ಒಂಥರ ತುಂಬ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಇದು ಬಂದುಬಿಟ್ಟು ಹಳೆ ಇದು ಬಿಲ್ಡಿಂಗ್. ಇದು ಇಲ್ಲೇ ಆಧಾರ್ ಕಾರ್ಡ್ ಅದೆಲ್ಲ ಸ್ವಲ್ಪ ಅಪ್ಡೇಟ್ ಮಾಡಿಸೋದು. ಇನ್ನು ಹೋಗಿದ್ವಿ. ತುಂಬ ರಶ್ ಇತ್ತು. ನಾವು ಹೋಗೋಷ್ಟೊತ್ತಿಗೆ ಎಷ್ಟೊಂದು ಜನ ಇದ್ರಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಇನ್ನು ಹಂಗೆ ಸ್ವಲ್ಪ ಹೊತ್ತು ಅವರು ಬ್ರೇಕ್ ತೊಗೊಳ್ಳೋದು ಮತ್ತು ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾಯಿದ್ರು. ಇನ್ನು ಫೈನಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ವಿ. ಇನ್ನು ನನ್ನ ಮಗ ಅಂತೂ ಫುಲ್ಲು ಸುಸ್ತಾಗಿಬಿಟ್ಟಿದ್ದೆ ಪಾಪ. ಅವ್ನಿಗೆ ಆಗಲೇ ಮಧ್ಯಾಹ್ನ ಟೈಮ್ ಅಲ್ವಾ, ಇನ್ನು ಊಟ ಕೂಡ ಮಾಡಿಸಿರ್ಲಿಲ್ಲ, ತಿನ್ನೋದಕ್ಕೂ ಏನೂ ಕೊಟ್ಟಿರಲಿಲ್ಲ. ಒಂಥರ ಮಾಡ್ಕೊಂಬಿಟ್ಟಿದ್ದೆ ಮುಖ ಎಲ್ಲ. ಇನ್ನು ನಮ್ಮ ಸಹನದು ಮತ್ತು ನಮ್ಮ ಪಾಲೆಯಿಂದ ಹೋಗಿದ್ದ ಕೆಲಸ ಆಯಿತು. ಇನ್ನು ನಾವು ಬಂದುಬಿಟ್ವಿ. ಅವರಿಬ್ಬರದ್ದು ಅಪ್ಡೇಟ್ ಮಾಡಿಸ್ಕೊಂಡು ನಾವು ವಾಪಸ್ ಬಂದುಬಿಟ್ಟು ನಮ್ಮ ಗುಂಡು ಕೂಡ ಸ್ವಲ್ಪ ಹುಷಾರಿರಲಿಲ್ಲ. ಅವನು ಕೂಡ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಮತ್ತೆ ವಾಪಸ್ ಬಂದಮೇಲೆ ಮಳೆ ಸ್ಟಾರ್ಟ್ ಆಯಿತು ನೋಡಿ. ಇನ್ನು ಬಂದ ತಕ್ಷಣ ಅವನು ಜೋಳಿಗೆ ಹಾಕಿದ್ದೆ, ಮಲಗ್ತಾನೆ ಏನಂತ ಹೇಳ್ಬಿಟ್ಟು. ಅವ್ನು ಮಲಗಲೇ ಇಲ್ಲ. ಇನ್ನು ಸರಿ ಬಿಡಂತೇಳ್ಬಿಟ್ಟು ಇನ್ನು ನನ್ನ ತಂಗಿ ಅವರು ಊರಿಗೆ ಹೋಗಿರಲಿಲ್ಲ. ಇನ್ನು ಅಲ್ಲಿಗೆ ಚಿಕ್ಕಮ್ಮರ ಮನೆ ಹತ್ರ ಬಿಟ್ಟು ಬಂದು ಇನ್ನು ಪಾತ್ರೆ ಕೂಡ ಹಂಗೆ ಇಟ್ಟೋಗಿದ್ದೆ ಬೆಳಗ್ಗೆ, ಮತ್ತು ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು. ಇನ್ನು ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡೋಗೋಣ ಅಂತಂದರೆ ಆಗಲೇ ಇಲ್ಲ. ಇನ್ನು ಇವಾಗ ಮಳೆಗಾಲ ಬೇರೆ ಅಲ್ವಾ, ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪ ಬೇಗ ಹೋಗಿ ಕೆಲಸ ಮುಗಿಸ್ಕೊಂಡು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ಮನೆ ಕೆಲಸ ಎಲ್ಲ ಹಂಗೆ ಬಿಟ್ಟೋಗಿದ್ದೆ. ಬೆಳಗ್ಗೆ ಬಂದು ಟೊಮೊಟೊ ರಸಮ್ಮು ಮತ್ತು ಅನ್ನ ಮಾಡಿಟ್ಟು ಹೋಗಿದ್ದೆ ಊಟಕ್ಕೆ. ಇವಾಗ ಪಾತ್ರೆ ಎಲ್ಲ ಹಂಗೆ ಇಟ್ಟೋಗಿದ್ದೆ, ಅದಕ್ಕೆ ತೊಗೊಂಬಂದೆಲ್ಲ ಹೊರಗಡೆ ಇಟ್ಟಿದ್ದೀನಿ ತೊಳೆಯೋಣಂತ ಹೇಳಿಬಿಟ್ಟು. ಆದರೂ ಕೂಡ ಮಳೆ ಬಿಡಲೇ ಇಲ್ಲ ಎಷ್ಟೊತ್ತಾದರೂ ಕೂಡ. ಇನ್ನು ಎಷ್ಟೊತ್ತು ಅಂತ ವೆಯ್ಟ್ ಮಾಡೋಕ್ಕಾಗುತ್ತೆ. ನನ್ನ ಮಗ ಕೂಡ ಊಟ ಮಾಡಿರಲಿಲ್ಲಲ್ಲ, ಅವನು ಯಾವಾಗ ಕೇಳ್ತಾನೋ ಗೊತ್ತಿಲ್ಲ ಅಂತೇಳ್ಬಿಟ್ಟು ಇನ್ನು ಬೇಗ ಅಡುಗೆ ಮಾಡಬೇಕಾಗಿತ್ತು. ಪಾತ್ರೆ ಅಂತೂ ಎಲ್ಲ ಕೂಡ ಖಾಲಿಯಾಗಿತ್ತು, ಅಂದರೆ ಎಲ್ಲ ತೊಳೆದಿರಲಿಲ್ಲ, ಎಲ್ಲ ಕೂಡ ಹಂಗೆ ಇದ್ವು. ನೋಡ್ತಾ ಇರ್ಬೋದು ಪಾಪ ಮಲಗ್ತಾನೇ ಇಲ್ಲ, ಸುಮ್ಮನೆ ತೂಗಿ ಇನ್ನು ಬಿಡಪ್ಪ ನೀನು ಮಲಗೋದಿಲ್ಲ ಅಂತ ಹೇಳಿ ಇನ್ನು ಚಿಕ್ಕಮ್ಮನ ಹತ್ರ ಬಿಟ್ಟು ಬಂದೆ. ನಾನು ಕರ್ಕೊಂಡೋಗಿ ಬಿಟ್ಟು ಬಂದು ಇವಾಗ ಪಾತ್ರೆನಾದ್ರೂ ತೊಳೆಯೋಣ, ಸುಮ್ಮನೆ ಲೇಟ್ ಆಗಿಬಿಡುತ್ತೆ ಮತ್ತು ಅಂತೇಳ್ಬಿಟ್ಟು ಇನ್ನು ಪಾತ್ರೆ ಕೂಡ ಎಲ್ಲ ಹಾಕ್ಕೊಂಬಿಟ್ಟು ಇನ್ನು ಮಳೆ ಕೂಡ ಬರ್ತಾಯಿತ್ತು, ಬಿಡಲೇ ಇಲ್ಲ ಎಷ್ಟೊತ್ತಾದರೂ ಕೂಡ. ಇನ್ನು ನನಗೆ ವೇಟ್ ಮಾಡೋಕ್ಕಾಗಲಿಲ್ಲ. ಇನ್ನು ಸುಮ್ಮನೆ ತಲೆ ಮೇಲೆ ಹಿಂಗೆ ಟವಲ್ ಹಾಕ್ಕೊಂಬಿಟ್ಟು ಸ್ವಲ್ಪ ತೊಳೆಯೋಣ ಅಂತೇಳ್ಬಿಟ್ಟು ಎಲ್ಲ ಕೂತ್ಕೊಂಡಿದ್ದೀನಿ ತೊಳೆಯೋದಕ್ಕೆ. ಇನ್ನು ನಮ್ಮ ಗುಂಡಂದು ಬಂದುಬಿಟ್ಟು ಆಧಾರ್ ಕಾರ್ಡ್ ಕೆಲಸನೇ ಆಗಲಿಲ್ಲ ನೋಡಿ. ಒಂದು ಚೂರು ಕೂಡ ಏನಾದರೂ ಪ್ರಾಬ್ಲಮ್ಮು, ಮಿಸ್ಟೇಕ್, ಒಂದು ಸ್ಪೆಲ್ಲಿಂಗ್ ಕೂಡ ಮಿಸ್ಟೇಕ್ ಆದರೂ ಕೂಡ ತುಂಬ ಕಷ್ಟ, ಅದು ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಇದು ಬರ್ತ್ ಸರ್ಟಿಫಿಕೇಟಲ್ಲಿ ನನ್ನ ಇಂಗ್ಸಲ್ಲಿ ಬಂದುಬಿಟ್ಟು ಅಂದರೆ ಶಾರದಮ್ಮ ಅಂತ ಹಾಕಿದ್ದಾರೆ. ನನ್ನ ಆಧಾರ್ ಕಾರ್ಡಲ್ಲಿ ಇರೋದು ಬಂದು ಶಾರದಮ್ಮ ಅಂತ ಇದೆ. ಅದು ಅವ್ರು ನೋಡ್ಕೊಂಬಿಟ್ಟು ಇದು ಬರೋದಿಲ್ಲ. ಮತ್ತು ಚಿತ್ರದುರ್ಗಕ್ಕೆ ಹೋಗ್ಬಿಟ್ಟು ಅಲ್ಲಿ ಚೇಂಜ್ ಮಾಡಿಸ್ಕೊಬರ್ಬೇಕು, ನಿಮ್ಮ ಬರ್ತ್ ಸರ್ಟಿಫಿಕೇಟಲ್ಲಿ ಶಾರದಮ್ಮ ಅಂತ ಹಾಕ್ಸ್ಕೊಬರ್ಬೇಕು ಅಂತ ಹೇಳಿ ವಾಪಸ್ ಕಳಿಸಿದ್ರು. ನಿಜವಾಗ್ಲೂ ಒಂದೊಂದು ಇಂಕ್ಸಿಲ್ ಕೂಡ ಹೆಚ್ಚು ಕಮ್ಮಿ ಇರೋ ಹಾಗೆ ಇಲ್ಲ, ಎಲ್ಲ ಪರ್ಫೆಕ್ಟಾಗಿರಬೇಕು. ಪರ್ಫೆಕ್ಟಾಗಿದ್ದರೆ ಮಾತ್ರ ಏನಾದರೂ ಹೋಗಿರೋ ಕೆಲಸ ಬೇಗ ಆಗುತ್ತೆ. ಒಂಚೂರು ಆಚೆ ಈಚೆ ಆಗಿತ್ತು ಅಂದರೂ ಕೂಡ ನಿಜವಾಗ್ಲೂ ಮಾಡಿಕೊಡೋದಿಲ್ಲ. ಈಗ ಒಂದು ಹೆಸರಲ್ಲಿ ಒಂದು ಇಂಕ್ಸಿಲಿಲ್ಲ, ಸ್ವಲ್ಪ ಇದಾಗಿದೆ ಅಂತಂದರೂ ಕೂಡ ತುಂಬ ಕಷ್ಟ, ವಾಪಸ್ ಕಳಿಸ್ಬಿಡ್ತಾರೆ.
ಈಗ ಅದೇ ಆಗಿರೋದು ನಮ್ಮ ಪ್ರಾಬ್ಲಮ್ಮು. ನಿಜವಾಗ್ಲೂ ತುಂಬ ಬೇಜಾರಾಯಿತು. ಅದು ಯಾವಾಗಿದ್ರೂ ಎಫೆಕ್ಟೇ ಅಂದರೆ ಅದು ಯಾವಾಗಿದ್ರೂ ಕೂಡ ಮಾಡಿಸ್ಲೇಬೇಕು. ಇವಾಗ ನಾವು ಏನಾದರೂ ಸ್ವಲ್ಪ ಮಾಡಿಸಿದ್ರು ಕೂಡ ನೆಕ್ಸ್ಟ್ ಅಂತೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಮತ್ತು ಸ್ಕೂಲ್ಗೆ ಹೋಗ್ಬೇಕಾರೆ ಎಲ್ಲ ಅದು ಬರ್ತ್ ಸರ್ಟಿಫಿಕೇಟಲ್ಲಂತೂ ಪಕ್ಕ ಇರಬೇಕು. ಇನ್ನು ಬರ್ತ್ ಸರ್ಟಿಫಿಕೇಟಲ್ಲಿ ನೋಡ್ಕೊಂಬಿಟ್ಟು ಇವಾಗ ಆಧಾರ್ ಕಾರ್ಡ್ ಎಲ್ಲ ಮಾಡ್ತಾರಲ್ವ, ಸೊ ಅದಕ್ಕೋಸ್ಕರ ಕೂಡ ಅಪ್ಪ ಅಮ್ಮಂದು ಆಧಾರ್ ಕಾರ್ಡ್ ಎಲ್ಲ ಕರೆಕ್ಟಾಗಿದ್ದರೆ ಮಾತ್ರ ಮಕ್ಕಳದು ಮಾಡೋದಕ್ಕೆ ಬರೋದು. ಎಷ್ಟೊಂದು ಜನ ಅದೇ ಸ್ವಲ್ಪ ಪ್ರಾಬ್ಲಮ್ ಆಗಿ ಎಷ್ಟೊಂದು ಜನ ವಾಪಸ್ ಹೋದ್ರು. ಅಂದರೆ ನಿಜವಾಗ್ಲೂ ತುಂಬ ಜನ ವಾಪಸ್ ಹೋಗ್ಬಿಟ್ರು. ಮತ್ತು ಸ್ವಲ್ಪ ಜನ ಗೊತ್ತಿರುತ್ತೆ, ಸ್ವಲ್ಪ ಜನ ಗೊತ್ತಿರೋದಿಲ್ಲ. ತುಂಬ ಟೆನ್ಷನ್ ಅಪ್ಪ ನಿಜವಾಗ್ಲೂ. ಯಪ್ಪ ಇದೆಲ್ಲ ಯಾರಿಗೆ ಬೇಕು ಅನಿಸ್ಬಿಡ್ತು ಒಂದೊಂದ್ಸತಿ. ಅಷ್ಟು ತಲೆನೋವು ವಿಷಯಗಳಿವೆಲ್ಲ. ಮತ್ತು ಮಾರ್ಕ್ಸ್ ಕಾರ್ಡಲ್ಲಿ ಪ್ರಾಬ್ಲಮ್ ಆಗಿರೋದು ಮಕ್ಕಳದಂತೂ ಇವಾಗ ಜೂನಿಂದ ಕಾಲೇಜು ಎಲ್ಲ ಓಪನ್ ಆಗುತ್ತೆ. ಮತ್ತು ಅಡ್ಮಿಷನ್ ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ, ಇವಾಗಂತೂ ಸಿಕ್ಕಾಪಟ್ಟೆ ಅವ್ರಿಗೆಲ್ಲ ಟೆನ್ಷನ್ ಆಗಿಬಿಟ್ಟಿದೆ. ಎಷ್ಟೊಂದು ಜನ ಮಕ್ಕಳು ಬಂದಿದ್ದರು, ಮತ್ತು ಅವ್ರ ಅಪ್ಪ ಅಜ್ಜಿ ಅವ್ರನ್ನೆಲ್ಲ ಕರ್ಕೊಬಂದಿದ್ರಲ್ಲ. ಸುಮ್ಮನೆ ಮಾತಾಡ್ತಾ ಇದ್ದರು. ಅವ್ರ ಪಾಪ ಹಳ್ಳಿಯವರೆಲ್ಲ ಅಷ್ಟೊಂದು ಇರಲಿಲ್ಲ ಅವ್ರ ಕಾಲದಲ್ಲಿ, ಅದನ್ನೇ ಮಾತಾಡ್ತಾ ಇದ್ರು. ನಮ್ಮ ಕಾಲದಲ್ಲಿ ಏನೂ ಇರಲಿಲ್ಲ. ನಾವು 7ನೇ ಕ್ಲಾಸ್ 6ನೇ ಕ್ಲಾಸ್ ಓದಿದ್ರು ಕೂಡ ನಮ್ಗೆ ಅವಾಗ ಎಷ್ಟೋ ಓದಿದ್ದೀವಿ ಅನ್ನೋ ಒಂದು ಇದಿತ್ತು. ಇವಾಗ ನೋಡಪ್ಪ ಇದೆಲ್ಲ ಏನು ರಿಸ್ಕಪ್ಪ ಅಂತ ಮಾತಾಡ್ತಾಯಿದ್ರು. ಬಟ್ ಏನು ಮಾಡೋದಕ್ಕಾಗೋದಿಲ್ಲ. ರೂಲ್ಸ್ ಅಂದಮೇಲೆ ಎಲ್ರಿಗೂ ಕೂಡ ಒಂದೇ ಥರ ರೂಲ್ಸ್ ಅಲ್ವಾ. ಸ್ವಲ್ಪ ನಾವು ಕೂಡ ಏನಾದರೂ ಬರೆಸ್ಬೇಕಾದ್ರೆ ಇಲ್ಲ ಏನಾದರೂ ನಾವು ಈಗ ಫಾರಮ್ಸ್ ಏನಾದರೂ ಕೊಡಬೇಕಾದ್ರೂ ಕೂಡ ಒಂದು ಸತಿ ಚೆಕ್ ಮಾಡಿಬಿಟ್ಟು ನೀಟಾಗಿ ಏನು ಯಾವ ಥರ ಕರೆಕ್ಟಾಗಿದೆಯಾ ಇಲ್ವಾ, ರಾಂಗ್ ಇದೆಯಾ, ಮತ್ತು ಸ್ಪೆಲ್ಲಿಂಗುಗಳ ಕರೆಕ್ಟಾಗಿದ್ದಾವ ಇಲ್ವಾ ಅಂತೇಳ್ಬಿಟ್ಟು ಚೆಕ್ ಮಾಡಿ ಕೊಡಬೇಕು. ಮತ್ತು ನಾವು ಅಲ್ಲಿ ಅಪ್ಡೇಟ್ ಮಾಡಿಸ್ಬೇಕಾದ್ರೂ ಕೂಡ ಅದೇ ಥರನೇ ಇದು ಮಾಡಿಸ್ಬೇಕು. ಇಲ್ಲಾಂದ್ರೆ ಒಂದು ಚೂರು ಕೂಡ ಆಚೆ ಈಚೆ ಆದ್ರೆ ಅಂತಲೂ ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಈಗ ನಾವು ಆಧಾರ್ ಕಾರ್ಡ್ ಮಾಡಿಸ್ಬೇಕಂತಂದರೆ ನಮ್ಮ ಗುಂಡೊಂದು ಮತ್ತೆ ಚಿತ್ರದುರ್ಗಕ್ಕೆ ಹೋಗ್ಬಿಟ್ಟು ಹಾಸ್ಪಿಟ್ಲಲ್ಲಿ ಅಲ್ಲಿ ಸ್ವಲ್ಪ ಚೇಂಜ್ ಮಾಡಿಸ್ಕೊಬಂದು ಮತ್ತೆ ನಮ್ಮ ಗುಂಡೊಂದು ಆಧಾರ್ ಕಾರ್ಡ್ ಮಾಡಿಸ್ಬೇಕು. ಅಲ್ಲಿವರೆಗೂ ಆಧಾರ್ ಕಾರ್ಡ್ ಮಾಡ್ಸೋಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ನೋಡ್ಬೇಕು ಅದಕ್ಕೂ ಎಷ್ಟು ದಿನ ಓಡಾಡಿಸ್ತಾರೋ ಗೊತ್ತಿಲ್ಲ. ಬೇಗ ಮಾಡ್ಕೊಡಲ್ಲ ಇದು. ಫಸ್ಟ್ನೇ ಸರಿ ಆದರೆ ಹೆಂಗೋ ಅದು ರೂಲ್ಸ್ ಇರುತ್ತೆ ಮಾಡ್ಕೊಡ್ಬೇಕಂತೇಳ್ಬಿಟ್ಟು ಬೇಗ ಮಾಡಿಕೊಡ್ತಾರೆ. ಈ ಥರ ಸ್ವಲ್ಪ ತಪ್ಪಾಗಿರೋದೆಲ್ಲ ಸ್ವಲ್ಪ ತಿದ್ದಿ ಇದೆಲ್ಲ ಮಾಡಿಕೊಡ್ಬೇಕಂದ್ರೆ ಜಾಸ್ತಿ ಟೈಮ್ ತೊಗೊಳುತ್ತೆ. ಮತ್ತು ಜಾಸ್ತಿ ಓಡಾಡಿಸ್ತಾ ಇರ್ತಾರೆ ಅವರು. ಗೊತ್ತಲ್ಲ ಯಾವ ಥರ ಇದೆ ಇವಾಗ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು. ತುಂಬ ಸತಾಯಿಸ್ತಿರ್ತಾರೆ, ತುಂಬ ಓಡಾಡಿಸ್ತಾ ಇರ್ತಾರೆ. ನಾವು ಎಷ್ಟೋ ದೂರದಿಂದ ಬರ್ತಿದ್ದೀವಿ ಅಂದರೂ ಕೂಡ ಅವರು ಅಂದರೆ ಕಿವಿಗೆ ಹಾಕ್ಕೊಳ್ಳೋದಿಲ್ಲ. ಯಾವಾಗ ಎಲ್ಲಿಂದನಾದರೂ ಬರಲಿ ನಮಗೇನು ಅನ್ನೋ ಥರ ಇದು ಮಾಡ್ತಾ ಇರ್ತಾರೆ. ಸರಿಯಾಗಿ ರೆಸ್ಪಾನ್ಸೇ ಮಾಡೋದಿಲ್ಲ. ಅಷ್ಟೊಂದು ಓಡಾಡಿಸ್ತಾ ಇರ್ತಾರೆ. ನೋಡಬೇಕು ಹೆಂಗೆ ಮಾಡಬೇಕೋ ಗೊತ್ತಿಲ್ಲ. ಒಟ್ಟು ನಾವು ಇವತ್ತು ಹೋಗಿರೋ ಕೆಲಸ ಅಂತೂ ಆಗಲಿಲ್ಲ. ಆದಷ್ಟು ನೋಡಿ ನೀವು ಏನಾದರೂ ಸ್ವಲ್ಪ ಮಕ್ಕಳದ್ದು ವಿಷಯದಲ್ಲಿ ಕರೆಕ್ಟಾಗಿರಬೇಕು, ಇಲ್ಲಾಂದರೆ ಪ್ರಾಬ್ಲಮ್ ಆಗೇ ಆಗುತ್ತೆ. ಇನ್ನು ನಾನು ಬಂದು ಸಂಜೆಗೆ ಸ್ವಲ್ಪ ಅನ್ನ ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರು ಬಂದುಬಿಟ್ಟು ಬದನೆಕಾಯಿ ಆಲೂಗೆಡ್ಡೆ ಇದ್ದವು, ಅದಕ್ಕೆ ಸಾಂಬಾರು ಮಾಡಿಟ್ಬಿಡೋಣ. ಬೆಳಗ್ಗೆಗೆ ಎದ್ಬಿಟ್ಟು ಬಿಸಿ ಮುದ್ದೆ ಮಾಡೋಣ ಅಂತ ಹೇಳಿ ಇವಾಗ ಸಾಂಬಾರಿಗೆಲ್ಲ ಜೋಡಿಸ್ಕೊಂಬಿಟ್ಟು ಇನ್ನು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆಲೂಗೆಡ್ಡೆ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡು, ಈರುಳ್ಳಿ ಟೊಮೊಟೊ ಎಲ್ಲ ಕೂಡ ಕಟ್ ಮಾಡಿ ಇಟ್ಕೊಂಡು, ಮತ್ತು ಸಾಂಬಾರಿಗೆ ಏನೇನು ಐಟಮ್ ಬೇಕು ಎಲ್ಲ ಹಾಕ್ಬಿಟ್ಟು ಇವಾಗ ಮಿಕ್ಸಿ ಮಾಡ್ತಾಯಿದ್ದೀನಿ. ಇನ್ನು ಜಾರು ಮುಚ್ಚಳ ಅಂತ ಇಲ್ವಲ್ಲ, ಹಾಗೆ ಒಂದು ಪ್ಲೇಟ್ ಹೆಲ್ಪಿಂದ ಹಾಗೆ ಮುಚ್ಚಿಬಿಟ್ಟು ಖಾರ ರುಬ್ಕೊತಾ ಇದ್ದೀನಿ. ಒಂದು ಸರ್ತಿ ಸ್ವಲ್ಪ ನೀರು ಜಾಸ್ತಿ ಆಗಿಬಿಟ್ರಂತೂ ಕಡೆಗೆ ಹಂಗೆ ಬಂದುಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ಗಟ್ಟಿಗೆ ರುಬ್ಕೊತೀನಿ, ನೀಟಾಗಿ ನುಣ್ಣಗಾಗೋವರೆಗೂ ರುಬ್ಕೊಂಬಿಟ್ಟು ಆಮೇಲೆ ನಾವು ಸಾಂಬಾರಿಗೆಲ್ಲ ಕಲಸಿಕ್ತೀವಲ್ಲ ಅವಾಗ ಸ್ವಲ್ಪ ಎಷ್ಟು ನೀರು ಬೇಕೋ ಅಷ್ಟು ನೀರು ಕಲಸಿಟ್ಬಿಟ್ಟು ಹಾಕ್ತೀನಿ. ಇನ್ನು ಸಿಂಪಲಾಗೆ ಮಾಡಿದೆ, ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಇನ್ನು ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮತ್ತು ಕರಿಬೇವೆಲ್ಲ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟೆ. ಮತ್ತು ಇದು ಆಲೂಗೆಡ್ಡೆ ಬದನೆಕಾಯಿ ಸ್ವಲ್ಪ ಉಪ್ಪು ನೀರಲ್ಲಿ ನೆನೆಸಿದ್ದೆ. ಮತ್ತು ನಾವು ಕಟ್ ಮಾಡಿ ಭಾಳ ಹೊತ್ತಾಗುತ್ತೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೆನೆಸ್ಬಿಟ್ರಂತೂ ಕಲರ್ ಚೇಂಜ್ ಆಗೋಲ್ಲ. ಯಾವ ಥರ ಕಲರ್ ಇರುತ್ತೋ ಅದೇ ಕಲರ್ ಇರುತ್ತೆ. ಅದಕ್ಕೋಸ್ಕರ ಉಪ್ಪು ಹಾಕಿ ಸ್ವಲ್ಪ ಲೇಟ್ ಆಗುತ್ತೆ ಮಾಡೋದು ಅಂತ ಹೇಳ್ಬಿಟ್ಟು ಉಪ್ಪು ಹಾಕಿ ನೆನೆಸಿಟ್ಟಿದ್ದೆ. ನೋಡ್ತಾ ಇರ್ಬೋದು ಸ್ವಲ್ಪ ಕೂಡ ಬ್ಲಾಕ್ ಆಗಿಲ್ಲ, ತುಂಬ ಚೆನ್ನಾಗಿತ್ತು. ಬದನೆಕಾಯಿ ಬಂದುಬಿಟ್ಟು ಚಿಕ್ಕ ಬದನೆಕಾಯಿ ಚೆನ್ನಾಗಿತ್ತು, ಎಳೆ ಬದನೆಕಾಯಿ. ಇನ್ನು ಆಲೂಗೆಡ್ಡೆ ಕೂಡ ಒಂದು ಇತ್ತು, ದೊಡ್ಡ ಸೈಜ್ ಇತ್ತು. ಮತ್ತು ಇದಾಗುತ್ತೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಸಾಂಬಾರು ಮಾಡ್ತಾಯಿದ್ದೀನಿ. ಇನ್ನು ಈ ಥರ ಸ್ವಲ್ಪ ಗಟ್ಟಿ ಸಾಂಬಾರು ಮಾಡ್ತೀವಲ್ಲ, ಇದಕ್ಕೆ ಬಿಸಿ ಮುದ್ದೆ ಆಗಲಿ ಚಪಾತಿ ಆಗಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇನ್ನು ಚಪಾತಿ ಮುದ್ದೆ ಎಲ್ಲ ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಇನ್ನೊಂದಂದರೆ ಸ್ವಲ್ಪ ಮಳೆ ಜಾಸ್ತಿ ಇಟ್ಕೊಂಡ್ಬಿಡ್ತು ಸಂಜೆ ಆಗ್ತಾ. ಇನ್ನು ನನ್ನ ಮಗನಿಗೆ ಬೇರೆ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ದ. ಅವನ ಕಡೆ ಕೂಡ ಸ್ವಲ್ಪ ನೋಡ್ಕೋಬೇಕಲ್ಲ ಪಾಪ, ಬೆಳಗ್ಗೆಯಿಂದ ಸುಮ್ಮನೆ ಸುತ್ತಾಡಿ ಸುಸ್ತಾಗಿಬಿಟ್ಟಿದ್ದಾನೆ ಅಂತ ಹೇಳಿ ಇನ್ನು ನಾನು ಅನ್ನನೇ ಮಾಡಿದೆ. ಮತ್ತು ಮುದ್ದೆ ಏನು ಮಾಡೋದಕ್ಕೆ ಹೋಗಲಿಲ್ಲ. ಸಾಂಬಾರು ಇವತ್ತು ಮಾಡಿಟ್ರೆ ಬೆಳಗ್ಗೆ ಎದ್ಬಿಟ್ಟು ಸ್ವಲ್ಪ ಬಿಸಿ ಮುದ್ದೆ ಮಾಡೋಣ, ಇಲ್ಲ ಚಪಾತಿ ಆದರೂ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಸಾಂಬಾರು ರೆಡಿ ಆಯಿತು. ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಈ ಕಡೆ ಬಂದು ಅನ್ನ ಕೂಡ ಆಗಿತ್ತು, ಅನ್ನ ಕೂಡ ಮಾಡಿಟ್ಟಿದ್ದೆ ಒಂದು ಸತಿ. ಇನ್ನು ಒಂದು ಕಡೆ ಅನ್ನಕ್ಕೆ ಒಂದು ಕಡೆ ಸಾಂಬಾರಿಗೆ ಇಟ್ಟಿದ್ದೆ. ಫ್ರೆಂಡ್ಸ್, ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಹಾಗೆ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ. ಅದಕ್ಕೋಸ್ಕರ ನಾನು ವೀಡಿಯೋ ಕೂಡ ಜಾಸ್ತಿ ಲೆಂತಾಗಿ ಮಾಡ್ತಾಯಿಲ್ಲ, ತುಂಬಾ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಯಾಕೆಂದರೆ ಕೆಲವರು ತುಂಬ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇರ್ತಾರೆ, ಕೆಲವರು ನೋಡ್ದಿಲ್ಲ ಸ್ಕಿಪ್ ಮಾಡ್ತಾರೆ.